ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ ಜಿಪಿಟಿ. ಸ್ನೇಹಿತರೆ, ಸಂಬಂಧ 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 ಅಣ್ಣ ಆಗ್ಬೋದು, ತಮ್ಮ ಆಗ್ಬೋದು, ಬಂಧು ಆಗ್ಬೋದು, ಬಳಗ ಆಗ್ಬೋದು, ಅತ್ತೆ ಆಗ್ಬೋದು, ಚಿಕ್ಕಪ್ಪ ಆಗ್ಬೋದು, ದೊಡ್ಡಪ್ಪ ಆಗ್ಬೋದು, ಮತ್ತು ತಮ್ಮನ ಮಕ್ಕಳಾಗ್ಬೋದು, ದೊಡ್ಡಪ್ಪನ ಮಕ್ಕಳಾಗ್ಬೋದು, ಚಿಕ್ಕಪ್ಪನ ಮಕ್ಕಳಾಗ್ಬೋದು, ಮತ್ತು ಅತ್ತೆ ಮಕ್ಕಳಾಗಿರ್ಬೋದು, ನಮ್ಮ ಸೋದರ ಮಾವ ಆಗಿರ್ಬೋದು, ಸೋದರತ್ತೆ ಆಗಿರ್ಬೋದು, ಯಾರೇ ಆಗಿರಲಿ ಸ್ನೇಹಿತರೆ, ಅವರು ನಾವು ಕಷ್ಟದಲ್ಲಿದ್ದಾಗ ನಮಗೆ ಆಗಲಿಲ್ಲ ಅಂತಕ್ಕಂತಹ ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಆವಾಗ ಸ್ಟೇಟಸ್ಗಳನ್ನ ಹಾಕತ್ತಾ ಇರ್ತಾರೆ. ಸ್ನೇಹಿತರೆ, ನಮಗೆ ಕಷ್ಟ ಬಂದಾಗ ಅವ್ರು ಯಾಕೆ ಆಗಬೇಕು? ಅವ್ರು ಆಗಿಲ್ಲ ಅಂತ ನಾವ್ಯಾಕೆ ಬೇಸರ ಮಾಡ್ಕೋಬೇಕು? ದೇವರು ನಮ್ಗೆ ಶಕ್ತಿ ಕೊಟ್ಟಿಲ್ವಾ? ನಾವು ನಮ್ಗೆ ಶಕ್ತಿ ಕೊಟ್ಟಿಲ್ಲ ದೇವರು. ಅವ್ರನ್ನ ಯಾಕೆ ಕೇಳಬೇಕು? ಕೇಳಬಾರ್ದು. ಅಲ್ಲ, ಕೇಳೋಣ. ತೀರಾ ಕಷ್ಟದಲ್ಲಿದ್ದಾಗ ಯಾರೋ ಪಾಪ ಪುಣ್ಯಾತ್ಮ ಧರ್ಮ ಕಟ್ಕೊಳ್ಳೋನು ಮಾಡ್ತಾನೆ. ಈ ಒಂದು ಉದಾಹರಣೆ, ನಮ್ಮ ಮನ ಗೋಡೆನೇ ಬಿದ್ದೋಗಿತ್ತಪ್ಪ. ಆ ಗೋಡೆ ಬಿದ್ದೋಗಿದ್ದಾಗ ನನಗೆ ಯಾರೂ ಸಂಬಂಧಿಕರಾಗಲಿಲ್ಲ, ಅಣ್ಣ ಆಗಲಿಲ್ಲ, ಬಂಧು ಆಗಲಿಲ್ಲ, ಸ್ನೇಹಿತರಾಗಿದ್ದಾರೆ. ಅಲ್ಲ, ನಾನು ಮುಂದೆ ಕೇಳ್ತೀನಿ, ನಮ್ಮ ದೊಡ್ಡಪ್ಪನ ಮಕ್ಕಳಾಗಲಿಲ್ಲ, ಚಿಕ್ಕಪ್ಪನ ಮಕ್ಕಳಾಗಲಿಲ್ಲ, ನಮ್ಗೆ ಯಾರು ನಮ್ಮ ರಕ್ತ ಸಂಬಂಧಿಕರು ಯಾರೂ ಆಗಲಿಲ್ಲ ಸ್ನೇಹಿತರೆ. ಆದರೂ ನಮ್ಮ ಸಂಘಟನೆಯ ಹೃದಯವಂತ ಕನ್ನಡಿಗರು ಮತ್ತು ನನ್ನ ಆತ್ಮೀಯ ಸ್ನೇಹಿತರು ಒಂದಿಷ್ಟು ಜನರು ನನಗೆ ಕಷ್ಟಕ್ಕೆ ಸ್ಪಂದಿಸಿದ್ರು. ಅವ್ರು ಅನ್ಬೋದಾಗಿತ್ತಲ್ಲ, ಅವ್ರ ಕಷ್ಟಕ್ಕೆ ನಾವ್ಯಾಕೆ ಸಹಾಯ ಮಾಡಬೇಕು? ಅವ್ರು ಮಾಡಿದ ಕರ್ಮ ಅವರೇ ಅನುಭವಿಸ್ಬೇಕು, ನಾವ್ಯಾಕೆ ಸಹಾಯ ಮಾಡೋಣ ಅನ್ನುವಂತಹ ಒಂದು ಮನಸ್ಥಿತಿ ಇವತ್ತಿನ ಕಾಲಘಟ್ಟದಲ್ಲಿ ಬೇಕಾದಷ್ಟೇ ಇದೆ. 100ಕ್ಕೆ 99 ಭಾಗ ಇದೆ. ಆದರೆ ಕಷ್ಟಕ್ಕೆ ಮಿಡಿಯುವಂತಹ ಹೃದಯಗಳು ಕಡಿಮೆ. ಹಾಗಾಗಿ ಅವಾಗ ಸಾಮಾಜಿಕ ಜಾಲತಾಣದಲ್ಲಿ ಸಂಬಂಧಿಕರಾಗಲಿಲ್ಲ, ಅವರಾಗಲಿಲ್ಲ, ಇವರಾಗಲಿಲ್ಲ ಅಂತ ಅವ್ರನ್ನ ಬೇಜಾರು ಮಾಡ್ಕೊಂಡೆ ನಮ್ಮ ಪಾಲಿಗೆ ಬಂದಿರತಕ್ಕಂತಹ ನಮ್ಮ ಕಷ್ಟನ ನಾವೇ ಅನುಭವಿಸ್ಬೋಣ ಅಲ್ವಾ ಸ್ನೇಹಿತರೆ? ಹಾಗಾಗಿ ನಾವು ಯಾರನ್ನೂ ದೂರೋದು ಬೇಡ. ಅವ್ರು ಮಾಡಲಿಲ್ಲ ಅಂತ ಅವ್ರು ದೂರೋದು ಬೇಡ, ಇವ್ರು ಮಾಡಲಿಲ್ಲ ಅಂತ ಇವ್ರು ದೂರೋದು ಬೇಡ. ನಮ್ಮಲ್ಲಿ ಏನಿದೆ ಭಗವಂತ ಇಲ್ಲಿ ಗಂಟೇನು ಕೊಟ್ಟಿದೆ, ಇನ್ನು ಮುಂದಕ್ಕೆ ನಡ್ಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಿಂದು ಕಣಪ್ಪ ಅಂದ್ಬಿಟ್ಟು ಎಲ್ಲನೂ ನಮ್ಮ ಕಷ್ಟ ಎಲ್ಲನೂ ದೇವ್ರ ಮೇಲೆ ಪಾದಕ್ಕೆ ಕರುವಾಗಲಿ ಅಂದ್ಬಿಟ್ಟು ಅವ್ರ ಮೇಲೆ ಹಾಕ್ಬಿಟ್ರೆ ನಿಶ್ಚಿಂತವಾಗಿ ನಾವು ಇರೋಣ. ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಮಾಡ್ಕೊಂಡು ಹೋಗೋಣ ಅಲ್ವಾ ಸ್ನೇಹಿತರೆ? ಸುಮ್ಮನೆ ಯಾಕೆ ಇವ್ರನ್ನೆಲ್ಲ ನಾವು ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ನಾವು ಯಾರ ಮೇಲೂ ಕೂಡ ಬೇಸರ ಪಡ್ಕೋಬಾರ್ದು. ಕಷ್ಟ ಮನಸ್ಸಿನ ಬರ್ದೇನು ಮರಕ್ಕೆ ಬರುತ್ತಾ? ಈಗಿನ ಕಾಲದಲ್ಲೇ ವಿಜ್ಞಾನಿಗಳು ಕಂಡಿರ್ತಾರೆ ಮರಕ್ಕೂ ಬರುತ್ತವಂಥ ಕಷ್ಟ. ಈಗ ಒಂದು ನಾಯಿಗಾಗಲಿ, ಪಾಪ ನಾಯಿ ಹೊಟ್ಟೆ ಹಸ್ಕೊಂಡಿರ್ತದೆ, ಅದು ಊಟ ಬೇಕು ಅಂತ ಕೇಳುತ್ತಾ. ಅದರ ಭಾವನೆಗಳು ನೋಡಿ ನಾವು ಮನುಷ್ಯರಾಗಿರ್ತಕ್ಕಂಥವ್ರು ನಾವು ಒಂದಿಷ್ಟು ಅನ್ನ ಕೊಟ್ಟಿದ್ರೆ ಎಷ್ಟು ಆ ನಾಯಿಗೆ ಅನ್ನ ಕೊಟ್ಟರೆ ದೇವ್ರು ಮೆಚ್ಚುವಂಥ ಕೆಲಸ. ಹಾಗಾಗಿ ಯಾವ ಪ್ರಾಣಿ ಆಗಲಿ, ಯಾವ ಪಕ್ಷಿ ಆಗಲಿ, ಯಾವ ಕ್ರಿಮಿ ಕೀಟಗಳಾಗಲಿ, ಏನೇ ಆಗಲಿ ಕಷ್ಟ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಕೆಲವ್ರು ಅಂತಾರೆ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ, ಪ್ರಾಣಿಗಳು ಎಲ್ಲಕ್ಕೂ ಬರುತ್ತೆ ಸ್ನೇಹಿತರೆ ಕಷ್ಟ. ಕಷ್ಟಕ್ಕೆ ಪರಿಹಾರ ಇದ್ದೇ ಇರುತ್ತೆ. ನಮ್ಗೆ ಒಂದು ದಾರಿ ಬಾಗಿಲು ಮುಚ್ಚಿದ್ರೆ ಸಾವಿರಾರು ಬಾಗಿಲು ತೆಗೆದಿರ್ತವೆ. ಹಾಗಾಗಿ ಒಂದು ಮಾರ್ಗ ಇಲ್ವಾ, ಇನ್ನೊಂದು ಮಾರ್ಗ ಅನುಸರಿಸೋಣ ಅಲ್ವಾ ಸ್ನೇಹಿತರೆ? ಹಾಗಾಗಿ ನಾನು ಸಂಬಂಧಿಕರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಹಂಚ್ಕೊಂಡೆ. ಇದರಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಿದ್ರೆ ದಯಮಾಡಿ ಕ್ಷಮೆ ಇರಲಿ ಅಂತ ಕೇಳ್ತಾ, ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.